ನಿಮ್ಮ ಕೈ ಕೊಡ್ರಿ Hi friends, Nisarga Dairy Farm today Shivamogga. ಇವರಿಗೆ ನಾವು ಹಸು ಏನಾದ್ರು ಆದ್ರೂ ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಹೋಗಲ್ಲ ನಿಮ್ಮ ಅಪ್ಪ ಅಷ್ಟು ಇದ್ ಮಾಡ್ತೈತಿ ನೋಡು ನಿತ್ಯ ಕೈ ಕಟ್ಕೊಂಡು ಕಾಲ್ ಮೂತಿ ಮಾಡ್ಕೊ ಹೋಗ ಹೋಗ್ತಾ ಅಲ್ಲ ಒಂದ್ 2 kg ಬೆಲ್ಲ ಗಿಲ್ಲ ತಗೊಂಡ್ ಹೋಗ್ರು ಮನೆಗೆ ಹೋಗ್ತಾರೆ. ಏನಪ್ಪ ಹೆಸರು ಹೇಳ್ತೀರಿ? ಹೆಸರೇನಪ್ಪ? ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಸುಜನ್ ಚೆನ್ನಾಗಿದೆ ಹಸು, ಬರ್ರಿ ಸರ್. ಚೆನ್ನಾಗಿದೆ ಹಸು. ಏನಾಗಿದ್ಯಾ? ನಮ್ಮ ವಂಶದಲ್ಲಿ ಹೆಸರು ಹೇಳ್ಬೇಕು. ನನ್ನ ಮಗಂದು ಎಲ್ಲ ಆಡ್ಕೊಂತಿದ್ದಾರೆ. 2 ವರ್ಷ ಪ್ರಯತ್ನ ಪಡು. ಇವತ್ತು ವರ್ಷಕ್ಕೆ 30-40 ಲಕ್ಷ ದುಡಿಲಿಲ್ಲ ಅಂದ್ರೆ ಇವತ್ತು ನನ್ನ ವಿಡಿಯೋ ನಾನು ಅಪ್ಲೋಡ್ ಮಾಡಿರ್ತೀನಿ. ಇದು ಬಂದು ನನಗೆ ಕ್ವಶನ್ ಮಾಡಿ. ಬಟ್ ಏನ್ ಗೊತ್ತಾ, ನೀವು ಅಷ್ಟೇ ಹೊಸದಾಗಿ ಸಾಕ್ತಾ ಇರೋರು ಇವರು, ನೀವು ಹಸುನೇ ಸಾಕ್ತಾ ಇರೋರು. ನೀವು ವರ್ಷಕ್ಕೆ 20-25 ಲಕ್ಷ ದುಡಿಲಿಲ್ಲ ಅಂದ್ರೆ ಈ ಕೆಲಸನೇ ಬಿಟ್ಬಿಡಿ. ಸುಮ್ನೆ ಜೀವನ ಇಡೀ ನಾನು ಇವತ್ತು ಪಂಚೆ ಹಾಕೊಂಡೇ ಇರ್ತೀನಿ, ಇನ್ನೊಂದು ಕೆಲಸ ಮಾಡ್ಕೊಂಡಿರ್ತೀನಿ, ಅವೆಲ್ಲ ಅಲ್ಲ. ನಾನು ಅದೇ ಮಾಡಿದ್ದು. ಆದ್ರೆ ಏನ್ ಗೊತ್ತಾ, ಮಿನಿಮಮ್ ಇವತ್ತು ಹೇಳ್ತೀನಿ, ಇಲ್ಲಿ ಕೇಳು, 20 ನೀವೇ ಒಂದು ರೈತ, ನಾನೊಂದು 10 ಹಸು ಸಾಕಿದ್ದೀನಿ ಅನ್ಕೊಳ್ಳಿ, ಲೋನೇ ಮಾಡಿದ್ದೀನಿ, ಸಾಕೊಳ್ಳಿ. 10 ಹಸು ಕರುಗಳು ಸಾಕಕ್ಕಂತೂ ಬರತ್ತಲ್ಲ ನಿಮ್ಗೆ. ಕರುಗಳು ವರ್ಷಕ್ಕೆ 10 ಕರು ತೆಗಿತೀವಿ ಅಂತ ಹೇಳ್ಕೊಳ್ಳಿ. 10 ಹಸು ತಂದು ಇಲ್ಲಿ ಬಿಡಿ, ನಾನು ಸೇಲ್ 1.5 ಲಕ್ಷಕ್ಕೆ ನನಗೆ ತಂದ್ಬಿಡಿ. ಅಲ್ಲಿಗೆ ಹೆಚ್ಚು ಕಡಿಮೆ 10 ಸಾಕಿದ್ರೆ ಎಷ್ಟಾಯ್ತು? 15 ಲಕ್ಷ. ಹಾಲಿಂದು ಖರ್ಚು ಅದರಲ್ಲೇ ಹೋಗ್ತಾ ಇದೆಯಾ? 15 ಲಕ್ಷ ಕರೆಕ್ಟಾಗಿ ಬಿಟ್ಟು ಅದು 20 ಹಸು ಮಾಡ್ಕೊಂಡೆ ಅಂದ್ರೆ 30 ಲಕ್ಷ ಬಂತು. 30 ಲಕ್ಷ ದುಡಿಲ್ಲ ಅಂತ ಜೀವನಾತಿ ಮಾಡ್ಬೇಕು. ಬಡವಾಗಿ ಇರ್ತಾರೆ, ಬರೀ ರೇಷನ್ ಕಾರ್ಡಲ್ಲಿ ಇರ್ತಾರೆ. ಅವೆಲ್ಲ ಮೈಂಡಿಂದ ತೆಗೆದು ಬಿಡ್ಬೇಕು, ಬೆಳಿಬೇಕು, ದುಡಿಮೆ ಮಾಡ್ಬೇಕು. ಇವತ್ತು ರೈತರು ಒಂದೊಂದು ಸ್ವಲ್ಪ ಪ್ರಯತ್ನ ಪಟ್ಬಿಟ್ರೆ, ಒಬ್ಬ ಮಾಹಿತಿ ಇರೋರು ಏನ್ ಗೊತ್ತಾ, ನೀವು ಓದಿ ಎಕ್ಸ್ಪೀರಿಯನ್ಸ್, ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಇವ್ರು ಧೈರ್ಯ ಮಾಡ್ತಿದ್ದಾರೆ. ನೀವು ಅದ್ರ ಜೊತೆಗೆ ಸ್ವಲ್ಪ ಬೆನ್ನೆಲುಬಾಗಿ ನಿಂತ್ಕೊಂಡ್ರೆ ನಿಮ್ಮ ಅಕ್ಕಪಕ್ಕನೇ ಯಾರು ಇರಲ್ಲ. ಅಡಕೆ ತೋಟ ಏನ್ರಿ, 10 ಎಕರೆ ಅಡಕೆ ತೋಟ ಇರೋದು ಒಂದೇ, 10 ಹಸು ಕಟ್ಟೋದು ಒಂದೇ. ಇದೆಲ್ಲ ಹೆಂಗ್ ತೆಗೆಯೋದು? ಏನು ಇಲ್ಲ, ಅದೆಲ್ಲ ಹೇಳ್ತೀವಿ. ಅದೆಲ್ಲ ಹೋಗದ್ ಬಿಡಿ, ಅದೆಲ್ಲ ಏನ್ ಸಮಸ್ಯೆ ಇಲ್ಲ. ಒಂದ್ಸಲ ಕ್ಲೀನ್ ಆಗಿ ತೊಳೆದ್ಬಿಟ್ಟು ಮೆಡಿಸಿನ್ ಅದೇನ್ ಗೊತ್ತಾ, ಬೆನ್ ಮೇಲೆ ಒಂದು ನೀವು ಫಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತಿನ ಬ್ರೀಡಿಂಗ್ ಕೆಲಸ ಮಾಡ್ತೀನಿ ಅಂತ ಯೋಚನೆ ಮಾಡಿ. ಬ್ರೀಡಿಂಗ್ ಅಲ್ಲಿ ಮಾಡ್ತೀನಿ ಅಂದ್ರೆ ನೀವು ಯಾವತ್ತೂ ಫೇಲ್ ಆಗಲ್ಲ. ಈ ಕಣ್ ಮುಂದೆ ನೀವು ಇದೀರಾ. ಇದು ನೋಡಿ, ಇದು 4 ದಿನದ ಕರು ಹೆಂಗಿದೆ ಸರ್? ಗಂಡ್ಗರು ಇದು, ಮುಖ ನೋಡಿಲ್ಲ ನಾವು. ಹೆಣ್ಗರ ಆಗಿದ್ರೆ ಹೆಚ್ಚು ಕಡಿಮೆ 50-60 ರೂಪಾಯಿ ಈಗಲೇ ಎತ್ಕೊಂಡು ಹೋಗೋದು. ಅಲ್ಲ, ಹೆಣ್ಗರ ಏನ್ ರೇಟ್ ಕೊಡ್ತಿದ್ದೀರಾ? ಯಾವುದು 2 ಲಕ್ಷಕ್ಕೆ ಕಡಿಮೆ ಕೊಡ್ತಾ ಇರ್ಲಿಲ್ಲ. ಗಂಡ್ಗರ ಕಮ್ಮಿ ರೇಟ್? ಕಡಿಮೆ ರೇಟ್ ಅಂತೆಲ್ಲ ಬಂದಿದ್ದೀರಾ ಅಂತ ಕೊಟ್ಟಿದ್ವಿ. ಏನ್ ಗೊತ್ತಾ, ಒಂದೇ ಇರೋದು ನಮ್ಮ ಹತ್ರ. ಈಗ ನಾವು ಏನೋ ಒಂದು ಬಂದಿದ್ದೀರಾ ಕೊಟ್ಬಿಟ್ಟಿದೀವಿ ಅಷ್ಟೇ. ಈಗ ಮೊನ್ನೆ ಯಾರು ಭಾಳ ಹೋಗೋದು ಕೊಟ್ಟಿಲ್ಲ ನಾವು. ಬಟ್ ಏನ್ ಗೊತ್ತಾ, ಒಂದು ಅದೃಷ್ಟ ಹೋಗ್ತಾ ಇದೆ. ನಿಮ್ಮ ಮಗನು ಯಾರಿಗೆ ಸೇರ್ಬೇಕು ಅವ್ರಿಗೆ ಸೇರೋದು. ಇವ್ರು ಮಾತಾಡೋದೆಲ್ಲ ನನ್ನ ತಮ್ಮನ ತರನೇ ಅಲ್ಲ, ಮುಖಾನೂ ಅಲ್ಲ, ನನ್ನ ತಮ್ಮನ ತರನೇ. ಏನಂದ್ರೆ ನೋಡಿ, ನಾನು ಇವತ್ತು ಎಕ್ಸ್ಪೀರಿಯನ್ಸ್ ಇಲ್ದವ್ರಿಗೆ ನಾನು ಜಾಸ್ತಿ ಹೇಳಲ್ಲ. ನೀವು ಎಕ್ಸ್ಪೀರಿಯನ್ಸ್ ಇರೋರು, ನೀವು ಸ್ವಲ್ಪ ಪ್ರಯತ್ನ ಪಟ್ರೆ ನಿಮ್ಗೆ ಹೆಚ್ಚು ಕಡೆ 20-30 ವರ್ಷ ಹೆಂಗೂ ಕಡಿಮೆ ಮಾಡ್ತೀರಾ? ಒಂದೊಂದೇ ಹಸುವಿನಿಂದ ಶುರು ಮಾಡಿ. ನಿಮಗೆ ಹಸು ಬೇಕಾದ್ರೆ ದುಡ್ಡು ಬರ್ಸಾಗ ನಮ್ಮ ಹೆಸರು ಇರುತ್ತೆ, ನಾವು ಮಾಡಿದ್ದಾರೆ ಅಂತ. ಇಲ್ಲ, ಇಷ್ಟು ಮಾಡಿ ಪ್ರಯೋಜನ ಇಲ್ಲ ನನಗೆ. ನೋಡಿ, 40 ಚಿಕ್ಕ ಹಸು ತರಿಸಿದ್ದೆ, ಒಂದು ಇಲ್ಲ ನಮ್ಮ ಹತ್ರ. ಈಗ ಮತ್ತೆ 50 ಬರ್ತದ. ಈಗ ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಕೊಡ್ತಾರೆ ನಾನೇ. ಯಾಕಪ್ಪ ಅಂತ ಹೇಳಿದ್ರೆ, ಬ್ರೀಡಿಂಗ್ ಮಾಡಿ ಮಾಡ್ಕೊಂಡಿದ್ದಾರೆ. ತಗೊಂಡೆ ಲೋಡ್ ಮಾಡಿ. ಆಲ್ ದ ಬೆಸ್ಟ್ ಸುಜನ್ ಅವರೇ, ಆಲ್ ದ ಬೆಸ್ಟ್. ಸಕ್ಸಸ್ ಆಗಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಸರ್ಗ ಡೈರಿ ಫಾರ್ಮ್ ಇಂದ ಎಲ್ಲರಿಗೂ ಶುಭವಾಗಲಿ. ಹಾಲು ಕರ್ಕೊಂಡೋಗಿ ಸ್ವಲ್ಪ ನೋಡಿ ಸರ್, ಹಾಲಿನ ಹಸು ಹೋಗ್ತಾ ಇರೋದು. ಮತ್ತೆ ಪೆನ್ನಿ ಮೇಕರು ಸುಮ್ಮನೆ ನೋಡಕ್ ಬಂದಿದ್ದು. ಹಾಲು ಇಳಿಸ್ತಾ ಇರೋದು ಚೆನ್ನಾಗಿ ಸಾಕಿ. ಹಿಂಗೆ ಹಾಲು ಇಳಿಸ್ತಾವೆ. ಹಿಂದಿರೋ ಹಸು ಮಾತ್ರ ಹಾಲು ಇಳಿಸೋದು. ಇಲ್ಲಿ ಮದುಗಳು ಇಳಿಸ್ತಾವ. ಹಾಲು ಇಳಿಸಮ್ಮ ಅಂತಾರೆ ನೋಡಿ. ಹಾಲು ಇಳಿಸ್ಕೊಂಡು ಹೋಗ್ತಾ ಇದೆ. ನಾನು ನೋಡಿದ್ದೇನೆ ಕೆಲಸ. ರಂಗಿನಹಳ್ಳಿ ಲಕ್ಕೊಳ್ಳಿ ಹತ್ರ ರಂಗಿನಹಳ್ಳಿ. ಸುಜನ್ 2 ಹೊಸ ಪರ್ಚೇಸ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ನಿಸರ್ಗ ಡೈರಿ ಫಾರ್ಮ್ ವತಿಯಿಂದ.